ನಿಂಗೇನು ಅನಿಸ್ತಾ ಇಲ್ವಾ? ಏನು ಫೀಲೇ ಆಗ್ತಿಲ್ವಾ? ಅವರಿಬ್ರು ರೂಮ್ ಒಳಗೆ ಹೋಗಿ 1 hour ಆಯ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ನಿಂಗೆಲ್ಲ ಬಿಡ್ಸೇಳ್ಬೇಕಾ? ಒಳಗೆ ಏನಾಗ್ತಾ ಇದೆಯೋ? ನೀನ್ ಅನ್ಕೊಂಡಿರೋ ತರ ಏನು ಆಗ್ತಿರಲ್ಲ, ಯೋಚನೆ ಮಾಡ್ಬೇಡ. ನೀನ್ ಹೇಳ್ಬಿಟ್ರೆ ಅಲ್ಲೇನು ನಡೆಯಲ್ವಾ? ನಿನಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲ, ಶಿವಾನಿ ಮೇಲೆ ನಿಂಗೊಂದ್ ಚೂರು ನಂಬಿಕೆ ಇಲ್ವಾ? ಶಿವಾನಿ ಮೇಲಿದೆ, ಆದ್ರೆ ಈ ನನ್ನ ಮಗನ ಮೇಲಿಲ್ಲ. ಶಿವಾನಿ ಸಿಗ್ತಾಳೆ ಅಂತ ಹೋಗ್ಲಿ ಬಿಡು. ನೀನ್ ಚಿಂತೆ ಮಾಡೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಸರಿ, ಬಾ. ಹಲೋ, ಯಾಕೆ ನಗ್ತಾ ಇದೆಯಾ? ಬಾತ್ರೂಮಲ್ಲಿ ಆ ಕರೆಂಟ್ ಶಾಕಿಂದನೇ ತಪ್ಪಿಸ್ಕೊಳಕ್ಕಾಗಲಿಲ್ಲ ನನಗೆ. ಇನ್ನ ಇದರಲ್ಲಿ ಎಲ್ರೂ ಸೋಲ್ಸ್ತೀಯಾ? ಹಲೋ, ಏನು ಅಂತ ಮಾತಾಡ್ತಾ ಇದೆಯಾ? ನೀನೇನಾದ್ರೂ ಬಂದಿರಲಿಲ್ಲ ಅಂದಿದ್ರೆ ಕರೆಂಟ್ಗೆ ಶಾಕ್ ಹೊಡಿಯಂಗೆ ಮಾಡ್ತಾ ಇದ್ದೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನೀನ್ ಇರೋದೇ ಹಾಗೆ, ಅದ್ ನನಗೆ ಗೊತ್ತು. ಸುಮ್ಮನೆ ಇರ್ತೀಯಾ? ಓಹೋ, ಇವಾಗೇನು ನನ್ನ ಹ್ಯಾಂಡ್ ರೈಸಿಂಗಲ್ಲಿ ಸೋಲ್ಸ್ಬಿಡ್ತೀಯ ನೀನು? ಅಷ್ಟೊಂದು ಧೈರ್ಯನ ನಿನಗೆ? ನಾನ್ಯಾಕೆ ನಿನ್ ಜೊತೆ ಆಡ್ಬೇಕು? ನಾನ್ ಆಡಲ್ಲ. ಸೋತೋಗ್ತೀನಿ ಅಂತ ಭಯನಾ? ನೋಡು ತ್ರಿಶೂಲ್, ಸುಮ್ನೆ ನನ್ನನ್ನ ಕೆಣಕಿ ಈ ಆಟಕ್ಕೆಲ್ಲ ಕರಿಬೇಡ, ಸರಿ ಇರಲ್ಲ. ನಿನಗೆ ಗೆಲ್ತೀನಿ ಅಂತ ಧೈರ್ಯ ಇದ್ರೆ ಆಟಕ್ಕೆ ಬರೋಕ್ಕೇನು? ಬಾ ಆಡೋಣ. ಗೆದ್ರೆ ಏನ್ ಕೊಡ್ತೀಯಾ? 500 ರೂಪಾಯಿ ಕೊಡ್ತೀನಿ. ಸೋತ್ರೆ ನೀನ್ ನನಗೆ 500 ರೂಪಾಯಿ ಕೊಡ್ಬೇಕು. ಸರಿ, ಇಲ್ಲಿ ನಿನ್ ದುಡ್ಡು ಕೊಡು. ಸೋಲೋ ಭಯ ಇರೋರ್ಗೆ ದುಡ್ಡು ಬೇಕಾಗುತ್ತೆ, ನನಗಲ್ಲ. ಇದೇನಿದೆಯವಳು ಎಷ್ಟು ಈಸಿಯಾಗಿ ಸೋಲ್ತಾಳೆ? ಇಲ್ಲ, ಇವಳನ್ನ ಒಂದ್ಸರಿ ಗೆಲ್ಸಿ ಗೊತ್ತೇ ಆಗ್ಲಿಲ್ವಲ್ಲ. ಶಿವಾನಿ, ಇನ್ನೊಂದ್ಸತಿ ಆಡೋಣ. ಬೇಡ. ಅಯ್ಯ, ಅದೇಂಗಾಗುತ್ತೆ? ಇವಾಗ ಫಸ್ಟ್ ಆಡಿದ್ ನಾವು ಟ್ರಯಲ್ಸ್, ಇವಾಗ ರಿಯಲ್ಸ್. ಈ ಆಟದಲ್ಲಿ ಯಾರು ಗೆಲ್ತಾರೆ ಅವ್ರು ಗೆದ್ದಂಗೆ. ಬಾ, ಕಮಾನ್. ಒಳಗೆ ಏನು ನಡೀತಿದೆ ಅಂತ ಏನು ಗೊತ್ತಾಗ್ತಿಲ್ವಲ್ಲ. ಸ್ಟಾಫ್ ಡ್ರೆಸ್ ಹಾಕೊಂಡು ಸರ್ವಿಸ್ ಬಾಯ್ ಥರ ಹೋಗ್ಲಾ? ಅನುಮಾನ ಬರಲ್ವಾ? ಹೇಗೆ ತಿಳ್ಕೊಳ್ಳೋದು? ಮೊದಲು ನೀ ಬಾ. ತ್ರಿವಿಕ್ರಮ್, ಏನಾಯ್ತು? ಏನಾದ್ರೂ ಕೇಳಿಸ್ತಾ ಇದೆಯಾ? ಅದೇನ್ ಹೇಳಕ್ ಹೊರಟಿದ್ಯೋ ಬಾಯ್ ಬಿಟ್ಟು ಹೇಳ್ಬಾರ್ದ? ಏನ್ ನಡೀತಾ ಇದೆ ಇಲ್ಲಿ? ಇನ್ನೊಬ್ರು ರೂಮಿಗೆ ಬಂದ್ಬಿಟ್ಟು ಕಿವಿ ಕೊಟ್ಟು ಕದ್ದು ಕೇಳಿಸ್ಕೊಂತ ಇದೀರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಈಗಲೇ ಕಂಪ್ಲೇಂಟ್ ಕೊಟ್ಟು ಹೊರಗೆ ಹಾಕಿಸ್ತೀನಿ. ದಯವಿಟ್ಟು ಕೂಗ್ಬೇಡಿ ಮೇಡಮ್. ಯಾಕೆ? ನೀವು ಮಾಡ್ತಿರೋ ಗಂಧಂದಾರಿ ಕೆಲಸ 4 ಜನಕ್ಕೆ ಗೊತ್ತಾಗತ್ತೆ ಅಂತನಾ? ಆಕ್ಚುಲಿ ಮೇಡಮ್, ಅವ್ರು ನಮ್ಮ ಬ್ರದರೇ. ಸರ್ಪ್ರೈಸ್ ಕೊಡೋಣ ಅಂತ.
ಬ್ರದರ ಹಾಗಾದ್ರೆ ಒಳಗೋಗಿ ಕರೀಲ? ಬೇಡ, ಬಿಸಿ ಇದ್ದಾರೆ ಅನ್ಸುತ್ತೆ. ನಾವೇ ಆಮೇಲೆ ಬರ್ತೀವಿ. ನಮ್ಮ ಹೋಟ್ಲ್ ತುಂಬಾ ರೆಪ್ಯೂಟೆಡ್ ಸರ್. ಈ ತರದ್ದೆಲ್ಲ ಸಹಿಸೋದಿಲ್ಲ. ಇಟ್ಸ್ ಪನಿಷಬಲ್ ಅಫೆನ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಪ್ಲೀಸ್. ಸರಿ ಆಯ್ತು. ತಗೋ ಶಿವಾನಿ, ಪ್ಲೀಸ್ ಇನ್ನೊಂದು ಆಟ ಆಡೋಣ. ಇಲ್ಲ, ಆಗಲ್ಲ. ಏಯ್, ಹಂಗಂದ್ರೆ ನಂಗೆ 3ಗೆ ಮುಕ್ತಾಯ. ಓಕೆ, ಈ ಆಟದಲ್ಲಿ ಯಾರು ಗೆಲ್ತಾರೆ ಅವರು ವಿನ್ನರ್ ಆಫ್ ದಿ ಸೀರೀಸ್. ಓಕೆನಾ? ಪ್ಲೀಸ್ ಪ್ಲೀಸ್ ಬಾ ಶಿವಾನಿ, ಬಾ. ಆಗತ್ತೆ ಶಿವಾನಿ, ಬಾ ಶಿವಾನಿ, ಆಡೋಣ. ನೀನು ಬಾ ಬಾ ಬಾ. ಸರಿ. ದುಡ್ಡಿಲ್ಲ, ಆಮೇಲೆ ಕೊಡ್ತೀನಿ. ಸರಿ ಆಯ್ತು, ಒಂದ್ಸತಿ ಆಡ್ಬಿಡು, ದುಡ್ಡು ಆಮೇಲೆ ಕೊಡ್ತೀನಿ. ಓಕೆ? ತ್ರಿಶೂಲ್, 1 ನಿಮಿಷ. ನೀನ್ ಆಟ ಗೆಲ್ಬೇಕು ಅಂತ ಎಷ್ಟೊಂದ್ ಸತಿ ಆಡ್ತಿದ್ಯೋ, ಅಥವಾ ಈ ನೆಪದಲ್ಲಾದ್ರೂ ನನ್ನ ಕೈ ಹಿಡ್ಕೋಬಹುದು ಅಂತ ಹೇಗೆ ಆಡ್ತಿದ್ಯೋ? ಕಣ್ ಹಿಡಿದ್ಬಿಟ್ಲಲ್ಲ, ಏನ್ ಮಾಡೋದು? ನಿನ್ನನ್ನೇ ಕೇಳ್ತಾ ಇರೋದು. ಬೇಡ ಬೇಡ, ಈ ಆಟ ಅಲ್ಲಿಗೆ ಸಾಕು, ನಾನು ಹೋಗ್ತೀನಿ. ಅಂದ್ರೆ ಇಷ್ಟೊತ್ತು ನಾಟಕ ಆಡ್ತಿದ್ದ ನಿನ್ನ? ಶಿವಾನಿ, ರೂಮ್ಗೆ ಹೋಗಿದ್ಯಾ? ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ? ಅದು ಅವರಿಬ್ರು ಹತ್ರವಾಗಿದ್ದಾರೆ ಅನ್ಸ್ತಾ ಇದೆ. ಇಬ್ರು ಹತ್ತಿರವಾಗಿದ್ದಾರೆ, ಅದು ಹೇಗೆ ಸಾಧ್ಯ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ಇಲ್ಲ, ಅವರಿಬ್ರು ಹತ್ತಿರವಾಗಿರ್ಬಾರ್ದು. ನನ್ನ ಗರ್ಲ್ ಫ್ರೆಂಡ್ ಜೊತೆ ಅವನು ಹೇಗೆ ಕ್ಲೋಸ್ ಆಗಿರ್ತಾನಂತ ನಾನು ನೋಡ್ತೀನಿ. ತ್ರಿವಿಕ್ರಮ್, ನಿಂತ್ಕೋ. ನೀನ್ ಅಲ್ಲಿ ಹೋದ್ರೆ ದೊಡ್ಡ ಎಡವಟ್ ಆಗತ್ತೆ. ನಾನಲ್ಲಿ ಹೋಗಿಲ್ಲ ಅಂದ್ರೆ ಶಿವ ನಾನು ಕಳ್ಕೊತೀನಿ. ಹಾಗೆಲ್ಲ ಏನು ಆಗಲ್ಲ, ಸಮಾಧಾನವಾಗಿರ್ತ್ಯಾ? ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಸಮಾಧಾನದಿಂದ ಇರ್ಬೇಕಾ? ನಾವಿಲ್ಲಿ ಬಂದಿರೋ ಕೆಲ್ಸಾನೇ ಬೇರೆ. ಮೊದಲು ಅದ್ ಮುಗಿಲಿ. ಸದ್ಯಕ್ಕೆ ಶಿವಾನಿ ಮತ್ತೆ ತ್ರಿಶೂಲ್ ಒಂದಾಗಕ್ ಸಾಧ್ಯನೇ ಇಲ್ಲ. ಯೋಚನೆ ಮಾಡ್ಬೇಡ. ಒಟ್ನಲ್ಲಿ ಏನೋ ಹೇಳಿ ನನ್ನ ಕಟ್ಟಾಕ್ತೀರಾ? ತ್ರಿಶೂಲ್, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನ್ನನ್ನ? ನಿಂಗೆ ಬಾ, ಗೊತ್ತಾಗುತ್ತೆ. ಅತಿ ಆಯ್ತು ತ್ರಿಶೂಲ್ ನಿಂದು. ನಾನು ಇಲ್ಲಿಗೆ ಬಂದಿರೋದು ನಿನ್ ಜೊತೆ ಸುತ್ತಾಡೋದಕ್ಕಲ್ಲ, ದೇವಸ್ಥಾನಕ್ಕೆ. ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯನೂ ಆಗ್ಬೇಕಲ್ಲ, ನಾ ಹೇಳ್ತೀನಿ. ತ್ರಿಶೂಲ್, ಇಲ್ಲಿ ಏನಿದೆ? ಎಲ್ಲೋದ ಅವನು? ತ್ರಿಶೂಲ್,
ಎಷ್ಟು ಸುಂದರವಾಗಿದೆ ಈ ಜಾಗ. ತಗೋ ಶಿವಾನಿ, ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ಇದೇನ್ ತ್ರಿಶೂಲ್, ಕನ್ನಡಿ ಕೊಟ್ಟಿದ್ಯಾ? ಕನ್ನಡಿನ ಯಾರಾದ್ರೂ ಉಡುಗೊರೆ ಕೊಡೋದನ್ನ ನಾನು ಕೇಳೇ ಇಲ್ಲ. ಶಿವಾನಿ, ನೀನೇ ಒಂದು ದೊಡ್ಡ ಅದ್ಭುತ. ನಿನಗೆ ಇನ್ನೊಂದು ಅದ್ಭುತ ಗಿಫ್ಟ್ ಮಾಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ನಿನ್ನನ್ನು ನಿನಗೆ ಕೊಟ್ಟಿದ್ದೀನಿ. ಶಿವಾನಿ, ನನಗೊಂದು ಆಸೆ. ಈ ಕನ್ನಡಿ ಯಾವಾಗಲೂ ನಿನ್ನ ನಗುಮುಖನೇ ನೋಡಬೇಕು, ನಿನ್ನ ದುಃಖ ಯಾವತ್ತೂ ನೋಡಬಾರ್ದು. ನೀನು ಯಾವಾಗಲೂ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಶಿವಾನಿ. ನೀನು ನನ್ನ ಲೈಫ್ಗೆ ಅದು ಹೇಗೆ ಬಂದಿಯೋ ಗೊತ್ತಿಲ್ಲ. ನಿನ್ನನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಹಾರ್ಟಲ್ಲಿ LED ಲೈಟ್ ಆನ್ ಆಗೋಯ್ತು. ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ನನ್ನ ಬಾಳು ಬೆಳಗೋಳು ನೀನೇ ಅಂತ. ತ್ರಿಶೂಲ್, ನನಗೂ ನಿನ್ನ ನೋಡಿದಾಗ ನೀನೇ ನನ್ನ ಜೀವನದ ಬೆಳಕು ಅಂತ ಅನಿಸ್ತು. ಆದ್ರೆ ಈಗ ಗೊತ್ತಾಯ್ತು ನೀನು ಟ್ಯೂಬ್ ಲೈಟ್ ಅಂತ. ಶಿವಾನಿ, ನಿನ್ನ ಶಿವಾನಿ, ನಾನು ನಿನ್ನನ್ನು ತುಂಬ ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ. ಕಷ್ಟಪಟ್ಟು ಪಡ್ಕೊಂಡಿರೋದನ್ನ ಯಾರು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ವಂತೆ. ನಾನು ಅಷ್ಟೇ.
ಶಿವಾನಿ ಶಿವಾನಿ ಎಲ್ಲೋದ್ಲು? ಅಯ್ಯೋ, ಹೇಳ್ದೆ ಕೇಳ್ದೆ ಎಲ್ಲೋದ್ಲು ಇವಳು? ಮನೆಗೇನಾದ್ರೂ ಹೋಗ್ಬಿಟ್ಟಿದ್ದಾಳ? ಹಲೋ ಶಿವಾನಿ, ನಿಂತ್ಕೋ. ಓಹೋ, ಅಲ್ಲ ನನ್ನೊಬ್ಬನೇ ಬಿಟ್ಟು ಬಂದ್ಬಿಟ್ಟಿಯಲ್ಲ. ಅಲ್ಲ, ಹೋಗೋವಾಗ ಮಾತ್ರ ನಾನು ಬೇಕಾಗಿತ್ತು, ಬರುವಾಗ ನಾನು ಬೇಡವಾಗೋದ್ನಾ? ಅದು ತ್ರಿಶೂಲ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದೇ ಯೋಚನೆ ತಲೆಯಿಲ್ತು. ಓ ಹಂಗೆ. ಮಳೆ ಬರುವಾಗ ಮಾತ್ರ ಛತ್ರಿ ನೆನಪಾಗೋದು. ನಾವು ಹಂಗೆ. ಸರಿ, ನಾನು ಮಲ್ಕೋತೀನಿ. ಕರ್ದಂಗಾಯ್ತಲ್ಲ. ನಾನು ಮಲಗ್ತೀನಿ ಅಂದೆ. ಹಾಂ ಓಕೆ. ಇದೇನು ಕರ್ಮ ಗುರು. ಚಂದ್ರಗ್ರಹಣ ದಿವಸ ಟ್ರಿಪ್ ಇಡಬೇಕಾಗಿತ್ತಾ? ಈ ಕಡೆ ಹನಿನೂ ಇಲ್ಲ, ಆ ಕಡೆ ಮೂನೂ ಇಲ್ಲ. ನಾನು ಕೆಳಗೆ ಮಲಗ್ತೀನಿ. ಅರ್ಥ ಆಯ್ತು. ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಬೇಡ. ಅಯ್ಯೋ, ಈ ವೆದರು ಜೊತೆ ನೀನು, ಲೈಟಾಗಿ ಸಾಂಗು, ನನ್ನ ಮೂಡು ಸರಿ ಇಲ್ಲ, ಆರೋಗ್ಯಕ್ಕೆ ಹಾನಿಕರ ಅನ್ನಿಸ್ತಾ ಇದೆ. ಗಡಿರೇಖಾ ನಿಯಂತ್ರಣ ಪ್ರಾಧಿಕಾರದ ಪ್ರಕಾರ ನಾನು ಇವತ್ತು ಆಚೆ ಮಲ್ಕೊಂಡ್ರೆ ಒಳ್ಳೇದಂತೆ. ಅದಕ್ಕೆ ಅಲ್ಲೇ ಮಲಗ್ತೀನಿ. ಗುಡ್ ನೈಟ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಅರ್ಧ ಎತ್ಕೊಂಡು ಹೋಗ್ತೀನಿ. ತ್ರಿಶೂಲ್ ಬೆಳಗ್ಗೆ 7 ಅಷ್ಟರಲ್ಲಿ ನಾನು ಹೋಗಿ ಗುರುದೇವನ ಭೇಟಿ ಮಾಡಬೇಕು. ಅವರು ಆದಿಶೇಷನ್ ಬಗ್ಗೆ ಏನು ಹೇಳ್ತಾರೋ ಅದನ್ನ ತಿಳ್ಕೋಬೇಕು. ಇಲ್ಲ ಮಾಯ, ನನ್ನ ಕೈಲಿ ಆಗ್ತಾ ಇಲ್ಲ. ನೀನು ನೋಡಿದ್ರೆ ನನ್ನ ಶಿವಾನಿನ ಒಂದ್ ಮಾಡ್ತೀನಿ ಅಂತ ಹೇಳ್ತೀಯ. ಆ ಕಡೆ ಅವರಿಬ್ರು ಹತ್ರ ಆಗ್ತಾನೆ ಇದ್ದಾರೆ. ಇಲ್ಲ, ನಾನು ಶಿವಾನಿ ಮೇಲೆ ಆಸೆನೆ ಬಿಟ್ಬಿಡ್ತೀನಿ. ಆಗ್ತಾ ಇಲ್ಲ ಮಾಯಾ. ಯಾಕೆ ಇಷ್ಟು ಬೇಗ ಸೋಲು ಒಪ್ಕೋತಾ ಇದೆಯಾ? ನಾನ್ ಸೋಲು ಒಪ್ಕೋತಾ ಇಲ್ಲ, ನೀವೆಲ್ಲ ಸೇರಿ ನನ್ನ ಸೋಲಿಸ್ತಾ ಇದ್ದೀರಾ. ಒಂದೊಂದ್ಸತಿ ಶಿವಾನಿನೂ ಬೇಡ, ಏನು ಬೇಡ ಅನ್ಸುತ್ತೆ. ಇವಾಗೇನು ನಿನ್ಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಿನ್ನ ಶಿವಾನಿನ ಒಂದ್ ಮಾಡೋ ಜವಾಬ್ದಾರಿ ನಂದು. ನಿನ್ಗೆ ಅವಳು ಸಿಗ್ತಾಳೆ. ಹಾಗೋ ತರ ನಾನು ಮಾಡ್ತೀನಿ. ಏನ್ ಮಾಡ್ತೀಯಾ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಗೆ ಬರ್ತಾ ಸುಮ್ಮನೆ ಬಂದೆ ಅನ್ಕೊಂಡೆ, ಆದ್ರೆ ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನ್ನ ಅವಶ್ಯಕತೆ ಇಲ್ಲಿ ತುಂಬಾ ಇದೆ ಅಂತ. ಏನ್ ಅವಶ್ಯಕತೆ? ಏನ್ ಮಾತಾಡ್ತಾ ಇದೀಯಾ? ಅದನ್ನ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ನಿನ್ಗೆ ಶಿವಾನಿ ಬೇಕು ತಾನೆ? ಇಲ್ಲಿಂದ ಹೋಗೋ ಅಷ್ಟರೊಳಗಡೆ ಅವರಿಬ್ಬರನ್ನ ದೂರ ಮಾಡೋ ಜವಾಬ್ದಾರಿ ನಂದು. ಚಂದ್ರಮೌಳೇಶ್ವರ, ಇಂದು ಚಂದ್ರಗ್ರಹಣದ ದಿನ. ಇದೇ ದಿನ ನೀನು ಈ ಕ್ಷೇತ್ರದಲ್ಲಿ ನೆಲೆಸಿದ ದಿನ. ಇಂಥ ಶುಭ ದಿನದಂದು ಶಿವಾನಿಗೆ ನಾನು ಅವಳ ಪ್ರಿಯಕರನ ಬಗ್ಗೆ ಸತ್ಯವನ್ನು ಹೇಳಲು ಹೊರಟಿದ್ದೇನೆ. ನಾಗಮಣಿಗಾಗಿ 23 ವರ್ಷಗಳ ಹಿಂದೆ ದುಷ್ಟರ ವಿರುದ್ಧ ಹೋರಾಡುವಾಗ ವೀರಮರಣ ಅಪ್ಪಿದ ಆದಿಶೇಷನ ರಹಸ್ಯವನ್ನು ಇಂದು ಅನಾವರಣಗೊಳಿಸಬೇಕಾಗಿದೆ. ನನಗೆ ಎಷ್ಟು ಆನಂದವಾಗುತ್ತಿದೆ ಎಂದರೆ ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ. ಇನ್ನು ಈ ವಿಷಯವನ್ನು ಶಿವಾನಿಗೆ ತಿಳಿಸಿದರೆ ಪರಮೇಶ್ವರನಿಗೆ ಕ್ಷೀರಾಭಿಷೇಕ ಮಾಡಿದಷ್ಟು ಖುಷಿಯಾಗುತ್ತದೆ. ಶಿವಾನಿ ಯಾವುದೋ ಮಾಯಾಬಲೆಗೆ ಸಿಲುಕಿ ತ್ರಿವಿಕ್ರಮನನ್ನು ಆದಿಶೇಷನೆಂದುಕೊಂಡು ನಿಜವಾದ ಆದಿಶೇಷ ತ್ರಿಶೂಲನನ್ನು ದ್ವೇಷಿಸುತ್ತಿದ್ದಾಳೆ. ಅವನಿದ್ದಾಗ ಅವಳ ಜೀವನ ನರಕವಾಯಿತೆಂದು ನೊಂದುಕೊಳ್ಳುತ್ತಿದ್ದಾಳೆ. ಆ ಪರಮೇಶ್ವರನ ಆಶೀರ್ವಾದದಿಂದ ಆದಿಶೇಷ ತ್ರಿಶೂಲನನ್ನೇ ಶಿವಾನಿ ವರಿಸಿದ್ದಾಳೆ. ಇದು ಜನ್ಮದ ಮಧುರಾನುಸಂಧಾನ, ನಿಜವಾದ ಪ್ರೇಮಿಗಳ ದೈವಾನುಸಂಧಾನ. ಇದೆಲ್ಲವೂ ಶಿವಾನಿಗೆ ಹೇಳಬೇಕು. ಸತ್ಯವನ್ನು ತಿಳಿಸಿ ನಾಗಲೋಕಕ್ಕೆ ಅಂಟಿನ ಕಂಟಕವನ್ನು ದೂರ ಮಾಡಬೇಕು. ನಮ್ಮೆಲ್ಲರ ನೋವು ಸಂಕಷ್ಟಗಳಿಗೆ ಇಂದು ಕೊನೆಯ ದಿನ. ಶಿವಾನಿಗೆ ಎಲ್ಲ ಸತ್ಯವು ತಿಳಿಯಬೇಕು. ಆದಿಶೇಷನನ್ನು ಸೇರಬೇಕು. ನಾಗಮಣಿಯನ್ನು ಅವಳು ಪಡೆಯಬೇಕು. ಗ್ರಹಣದ ಸಮಯ ಆದಷ್ಟು ಬೇಗ ಬರಲಿ. ಪರಮೇಶ್ವರ, ಇವತ್ತು ಗುರುದೇವ ನನಗೆ ಹೇಳಕ್ ಹೊರಟಿರೋ ಸತ್ಯ ಆದ್ರೂ ಏನು?
ಆದಿಶೇಷನ್ ಬಗ್ಗೆನೇ ಅವ್ರು ಹೇಳ್ಬೋದು ಅಂತ ನನಗೆ ತುಂಬ ಅನಿಸ್ತಿದೆ. ಗ್ರಹಣದ ಸಮಯ ಹತ್ರ ಬರ್ತಿದ್ದ ಹಾಗೆ ನನ್ನ ಎದೆ ಬಡಿತ ಕೂಡ ಜೋರಾಗ್ತಿದೆ. ನನ್ನ ಎಲ್ಲ ಕಷ್ಟಗಳಿಗೆ ಇವತ್ತೇ ಕೊನೆ ಅಂತ ನನಗೆ ಅನಿಸ್ತಿದೆ. ಗುರುದೇವ ನನ್ನ ಆದಿಶೇಷನ್ ಬಗ್ಗೆನೇ ಹೇಳಿ ನನಗೆ ತಾಳಿಯಿಂದ ಮುಕ್ತಿ ಕೊಡಿಸ್ಬಿಟ್ರೆ ಸಾಕು. ಆ ಕ್ಷಣನೇ ನನ್ನ ಆದಿಶೇಷನ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಕ್ಷೀರಾಭಿಷೇಕ ಮಾಡಿಸ್ತೀನಿ. ನಾನು ಆದಿಶೇಷ ಒಂದಾದರೆ ಈ ಸತಿ ನಾನು ಅವನ್ನ ಯಾವ ಕಷ್ಟಗಳಿಗೂ ಮುಂದೆ ಬಿಡದೆ ನಾನೇ ಮುಂದೆ ನಿಂತು ಅವನ್ನ ಹಿಂದೆ ಜೋಪಾನ ಮಾಡ್ತೀನಿ. ಇದು ಸತ್ಯ ಪರಮೇಶ್ವರ, ಇದು ಸತ್ಯ.